ರೈಟಿಂಗ್ ವಿಚಾರಕ್ಕೆ ನಮ್ಮಲ್ಲಿ ತುಂಬ ಕಡೆಗಣಿಸ್ತಾರೆ ಅಂತ ಆ ಗೌರವ ಅತಿ ಕಡಿಮೆ ಕೊಡೋದು ನಮ್ಮೂರಲ್ಲೇ. ಸರಸ್ವತಿ ಪುತ್ರರು ನೀವು ರೈಟರ್ಸ್ ಅಂದರೆ, ಒಬ್ಬ ರೈಟರ್ ಹಂಗೆ ಬಂದರೆ ಎಲ್ಲ ಲೈನಾಗಿ ಸ್ಟಾರ್ಗಳು ಎದ್ದು ನಿಂತ್ಕೊಂಡು ನಾನು ನೋಡಿದ್ದೀನಿ. ಅದೇ ಥರದ್ದು ಅಣ್ಣವ್ರ ಜೊತೆ, ವಿಷ್ಣು ಸರ್ ಜೊತೆ, ಈವನ್ ಅಂಬರೀಷ್ ಅಣ್ಣನ ಜೊತೆ ಇದು ನಡೆದಿದ್ದುಂಟು ನನಗೇನೆ. ಸೊ ಈ ಬಿಸ್ನೆಸ್ನ ನೀವು ಯಾವ ರೀತಿ ನೋಡ್ತೀರಾ, ಮತ್ತು ನೀವು ಯಾವ ರೀತಿ ಇದನ್ನು ಮಾಡೋಕ್ಕೆ ಹೊರಟಿದ್ದೀರಾ ಈ ಒಂದು ಸಂದರ್ಭದಲ್ಲಿ? ನಂದು ಆಡಿಯೋ ಕಂಪನಿನದು ಬಿಸ್ನೆಸ್ ಅಲ್ಲ, ನನಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಆ ಕಾನ್ಸೆಪ್ಟು ಆ ಥರದಲ್ಲಿ ಇಲ್ಲವೇ ಇಲ್ಲ. ಯಾವಾಗಲೂ ಅನ್ಸೋ ಸರ್ ಇದು ಯಾಕೆ ನನ್ನ ಎಸ್ಪೆಷಲಿ ಸುಮಾರು ಸಿನಿಮಾಗಳು ನಾನು ಪ್ರತಿ ಸಲ ನಿಮ್ಮ ಹತ್ರ ಮಾತಾಡ್ತಿರ್ತೀನಿ. ಅಂದರೆ ಇಷ್ಟು ದೊಡ್ಡ ಹಿಟ್ಟಾಗಿದೆ ಹಾಡು, ಅದನ್ನು ಅಂದರೆ ಪ್ರಿಸೈಸ್ ಮಾಡಲ್ಲ. ಈಗ ಸಕ್ಸಸ್ ಅಂದಾಗ ಈಗ ಡೈರೆಕ್ಟರ್ಗೆ ಆ ಒಂದು ಶಯನ ಕೊಡ್ತಾರೆ, ಹೀರೋ ಕೊಡ್ತಾರೆ, ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗೂ ಕೊಟ್ಟಿರೋ ಉದಾಹರಣೆಗಳಿದೆ. ಬಟ್ ಒಂದು ಬರವಣಿಗೆ ಯಾಕೆ ಅದನ್ನು ಮನ್ನಣೆ ನಮ್ಮಲ್ಲಿ ಸಿಗ್ತಾ ಇಲ್ಲ ಅಂತ ನನಗೆ ಯಾವಾಗಲೂ ಇದೊಂದು ಪ್ರಶ್ನೆ ಇದೆ. ರೈಟಿಂಗ್ ವಿಚಾರಕ್ಕೆ ನಮ್ಮಲ್ಲಿ ತುಂಬ ಕಡೆಗಣಿಸ್ತಾರೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಇದು ನಾನು ಗಮನಿಸಿದಂಗೆ ಅಭಿಪ್ರಾಯ ಸರಿ ಇದೆ. ಯಾಕೆ ಅಂದರೆ ನಾನು ತೆಲುಗಿನಲ್ಲೂ ಒಂದಷ್ಟು ಸಿನಿಮಾ ಕೆಲಸ ಮಾಡಿ ಬಂದಿದ್ದೀನಿ, 4-5 ವರ್ಷ ಅಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ತಮಿಳ್ನಲ್ಲೂ ಒಂದಷ್ಟು ಪರಿಚಯ ಇದೆ. ನಾನು ನೋಡಿದ ಹಾಗೆ ಅತಿ ಕಡಿಮೆ ಏನು ಸಂಭಾವನೆ ಒಂದು ಭಾಳ ಮುಖ್ಯವಾಗಿ. ಎರಡನೇದು ಸಂಭಾವನೆ, ಎರಡನೇ ಪಾರ್ಟು ಗೌರವ. ಆ ಗೌರವ ಅತಿ ಕಡಿಮೆ ಕೊಡೋದು ನಮ್ಮೂರಲ್ಲೇ. ನನಗೆ ಅಂತಲ್ಲ, ಯಾವ ರೈಟ್ರ್ ಅಂದ್ರೂ ಯಾರು ಅಂತ. ನೀವು ತಮಿಳ್ನಾಡು, ಆಂಧ್ರ ಪ್ರದೇಶಲ್ಲಿ ನಾನು ಹೋಗಿದ್ದೀನಿ, ನನ್ನ ಸ್ವಂತ ಅನುಭವನೇ ನಾನು ಮಾತಾಡೋದು, ಯಾರೋ ಹೇಳಿದ್ದು ಕೇಳಿದ್ದಲ್ಲ. ನೀವು ನಂಬೋದೇ ಇಲ್ಲ. ಒಂದು ಜನ್ರೇಷನ್ ಇತ್ತು ಬಿಡಿ, ಅದು ಆ ಜನ್ರೇಷನ್ ಇವ್ರುಗಳೇ ಬೇರೆ. ಇವತ್ತಿಗೂ ಕೂಡ ಚಿರಂಜೀವಿಯವರು ಕುತ್ಕೊಳ್ಳಿಲ್ರಿ ಚೇರಲ್ಲಿ ಎದುರುಗಡೆ, ಸರ್ ಕುತ್ಕೊಳ್ಳಿ ಅಂದರೆ ನಾನು ಶ್ರೀ ಮಂಜುನಾಥ ಟೈಮ್ ಹೇಳ್ತಾ ಇದ್ದೀನಿ. ನೀವು ಇನ್ನೂ ಅವಾಗ ಬಾಲಕ ನಾನು. ಹೇ మీరు కూర్చోవాలి, మీరు కూర్చోండి తర్వాత నేను కూర్చుంటాను ನಿಂತವ್ರೆ. ಆ ಶಿವನ್ ಗೆಟಪ್ಪಲ್ಲಿ ಹಿಂಗೆ ನಿಂತಿದ್ದಾರೆ, ನಾನು ಮುಂದೆ ಹಿಂಗೆ ನಿಂತಿದ್ದೀನಿ. ಕುತ್ಕೊಳ್ಳಿ ಅಂದರೆ ಅವ್ರು ನಾನು ಕುತ್ಕೊಳ್ಳೋವರೆಗೂ ಕುತ್ಕೊಳ್ಳಿಲ್ಲ. ನಾನು ಯಾಕೆ ಸರ್ ಹಿಂಗೆ ಮಾಡ್ತೀರಿ ಅಂತ ಅಂದೆ. ಸರಸ್ವತಿ ಪುತ್ರರು ನೀವು ರೈಟರ್ಸ್ ಅಂದರೆ ಇದು. ಈವನ್ ನಿಮಗೆ ತಮಿಳ್ನಾಡಿನಲ್ಲೂ ಅಷ್ಟೇ, ಒಬ್ಬ ಹೊಸ ಕಲಾವಿದ ಆಗಲಿ ಅಷ್ಟು ಗೌರವ ಕೊಡ್ತಾರೆ. ನಿಮ್ಗೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ಶ್ರೀ ಮಂಜುನಾಥ ಕಂಪೋಸಿಂಗಲ್ಲಿ ಹಂಸಲೇಖ ಸರ್ ಕಂಪೋಸ್ ಮಾಡ್ತಾ ಮೊದಲನೇ ದಿವಸ ಏನೋ ಒಂದು ಕಂಪೋಸ್ ಮಾಡಿದ್ಮೇಲೆ ಈ ಟ್ಯೂನ್ ಇರಲಿ, ಇನ್ನೊಂದು ಅಂತ ಡೈರೆಕ್ಟರ್ ಏನೋ ಹೇಳಿದ್ರು. ಈ ಮೊದಲನೇ ಟ್ಯೂನಿಗೆ ಬರೆದಾಗ ಲೈನ್ಸ್ ಬರೆದ್ರು ಹಂಸಲೇಖ ಅವರು, 2 ಲೈನ್ ಏನೋ ಬರೆದ್ರು. ಅದು ತೆಗೆದಿಡು ಅಂತ ಅಸೋಸಿಯೇಟ್ ಕೇಳಿದ್ರು. ಆ ಲೈನ್ಸ್ 2 ತೆಗೆದಿಡು ಅಂತ. ನಾನು ಈ ಹಾಡು ಬೇಡ, ಈ ಲೈನು ಬೇಡ ಅಂತೀರಾ, ಯಾಕೆ ಸಾರ್ ಅಂದೆ. ನಾನು ಭಾಳ ಇದಿತ್ತು ನನಗೆ, ಸಲಿಗೆ ಅನ್ಬೋದಾ, ಅದು ಒಂದು ಸನಿಹ ಇತ್ತು ನನಗೆ ರಾಘವೇಂದ್ರ ಅವ್ರ ಜೊತೆ. ಸರ್ ಆ ಲೈನ್ ಬೇಡ, ಆ ಹಾಡು ಬೇಡ ಅಂದ್ರಿ, ಅದನ್ನು ಯಾಕೆ ಎತ್ತಿಟ್ಕೋಬೇಕು ಲೈನ್ ಹೇಳಿ ಅಂದೆ. ತುಂಬ ಹುಷಾರಾಗಿಡು ಅಂದರು. ಅದಕ್ಕೆ ಹಂಗಂದಿದ್ದಕ್ಕೆ ಅವ್ರೇನಂದ್ರು ಗೊತ್ತಾ, ನಮ್ಮ ಸಿನಿಮಾಗೆ ಅಂತ ರೈಟ್ರು ಮೊದಲನೇ ಸಲ 2 ಲೈನ್ ಕೊಟ್ಟವ್ರೆ. ಅದು ಪ್ರೆಷಿಯಸ್. ಅದು ನಾನು ಬಳಸ್ತೀನೋ ಬಿಡ್ತೀನೋ ಬೇರೆ, ನಮ್ಮ ಸಿನಿಮಾಗೆ ಅಂತ ಬಂದ ಪ್ರಸಾದ ಅದು. ಅದನ್ನು ನಾವು ಕಡೆಗಣಿಸ್ಬಾರ್ದು. ಇದು ಹಾಡಲ್ಲಾಗಲಿಲ್ಲ ಅಂದರೆ ಎಲ್ಲರೂ ಸಂಭಾಷಣೆಯಲ್ಲಾದರೂ ಬಳಸ್ತೀನಿ, ಹಾಗೂ ಬಳಸೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ನಾವು ಅದನ್ನು ಜೋಪಾನವಾಗಿ ಇಟ್ಕೋಬೇಕು ಅಂದರು. ಈ ಒಂದು ಕಲ್ಚರ್ ಇದೆ ನೋಡಿ. ಆಮೇಲೆ ತುಂಬ ದೊಡ್ಡ ಡೈರೆಕ್ಟರ್ಸು, ಕಲಾವಿದರು, ದೊಡ್ಡ ಸ್ಟಾರ್ಗಳು ರೀ, ಬೇರೆ ಅಲ್ಲ, ಚಿರಂಜೀವಿಯವರಂಥ ಸ್ಟಾರ್ಗಳು. ಅಲ್ಲಿ ಒಬ್ಬ ರೈಟ್ರು, ನಾನೆಲ್ಲ ಬಿಟ್ಬಿಡಿ, ಅಲ್ಲಿ ಯಾರೋ ತೆಲುಗು ರೈಟ್ರು, ಸಣ್ಣ ರೈಟ್ರು, ದೊಡ್ಡ ರೈಟ್ರು ಮ್ಯಾಟ್ರ್ ಅಲ್ಲ ಅದು. ಒಬ್ಬ ರೈಟ್ರ್ ಹಂಗೆ ಬಂದರೆ ಎಲ್ಲ ಲೈನಾಗಿ ಸ್ಟಾರ್ಗಳು ಎದ್ದು ನಿಂತ್ಕೊಂಡು ನಾನು ನೋಡಿದ್ದೀನಿ. ಈ ರೈಟ್ರು ಬಂದು ಅಷ್ಟೇ ಯಾಕೆ, ಒಂದು ದಿವಸ ಇದರಲ್ಲಿ ಚೆನ್ನೈನಲ್ಲಿ DI ಏನದು 4 ಫ್ರೇಮ್ಸಾ 24 ಫ್ರೇಮ್ಸ್ ಇಲ್ಲ, ಇನ್ನೊಂದು ಚೆನ್ನಾಗಿದೆ ಹೆಸರು, ಪಟ್ಟನ್ ಬರ್ತಾಯಿದೆ. ಚೆನ್ನೈನಲ್ಲಿ ಒಂದು ಸ್ಟುಡಿಯೋದಲ್ಲಿ ನಾನು ಏನೋ ಕೆಲ್ಸಕ್ಕೆ ಹೋಗಿದ್ದೀನಿ. ರಜನಿಕಾಂತ್ ಅವರು ಕೂತಿದ್ರು. ರಜನಿಕಾಂತ್ ಅವರು, ಇನ್ಯಾರೋ ಒಂದಿಬ್ಬರು ಡೈರೆಕ್ಟರು ಎಲ್ಲ ಈಗ ಕೂತಿದ್ರು. ಎಲ್ಲ ದೂರದಲ್ಲಿ ಹಿಂಗೆಲ್ಲ, ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಕವಿ ವಾಲಿ ಅವರು ಬಂದ್ರಪ್ಪ.
ವಾಲಿ ಅವ್ರು ಹಂಗೆ ಎಂಟ್ರಾದ್ರೆ ಗಡ್ಡ ನೇರ್ಸ್ಕೊಂಡು ಬಂದರು. ನಾನು ನೋಡ್ತಿದ್ದೆ. ವಾಲಿ ಅವ್ರು ಬಂದ ಕೂಡಲೇ ಇವ್ರು ಎದ್ದು ನಿಂತ್ಕೊಂಡ್ಬಿಟ್ರು. ರಜನಿಕಾಂತ್ ಎದ್ದು ನಿಂತ್ಕೊಂಡು ಕೈ ಮುಕ್ಕೊಂಡು, ಅಂದರೆ ಅಲ್ಲಿ ಆಮೇಲೆ ಸಣ್ಣ ಒಬ್ಬ ಅಂದರೆ ಹೊಸ ಒಬ್ಬ ರೈಟ್ರಿಗೂ ಅದೇ ಗೌರವನೇ ಅಲ್ಲಿ. ವಾಲಿ ಅವ್ರಿಗೆ ಅಂತ ಅಲ್ಲ, ಒಬ್ಬ ಹೊಸ ರೈಟ್ರು ಅಂತ ಅಂದರು ಅದೇ. ಆಮೇಲೆ ಡೈರೆಕ್ಟರ್ಸ್ ಅಂದರು ಅಷ್ಟೇ ಗೌರವ. ಸೊ ಇವೆಲ್ಲ ನಾನು ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ಇಲ್ಲಿ ಅದು ಕಡಿಮೆ ಇದೆ ಅನ್ನೋದು ವಾಸ್ತವ. ಅದನ್ನೇನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಾನು ಒಂದು ಜನ್ರೇಷನ್ ನಮ್ಮದೆಲ್ಲ ಇತ್ತೀಚಿನ ಒಂದು ಪೀಳಿಗೆ ಅಂತ ಹೇಳ್ಬೋದು. ಆದರೆ ಇದ್ರ ಹಿಂದೆ ಈಗ ಅಣ್ಣವ್ರ ಕಾಲದಲ್ಲಿ ಈಗ ಉದಯ್ ಶಂಕರ್ ಅವರಿದ್ದರು, ಆರ್ ಎನ್ ಜಯಗೋಪಾಲ್ ಅವರಿದ್ದರು, ತುಂಬ ದೊಡ್ಡ ದೊಡ್ಡ ರೈಟರ್ಗಳು, ಹಂಸಲೇಖ ಸರ್ ಆದಿಯಾಗಿ. ಸೊ ಆವತ್ತಿನ ಸ್ಥಿತಿ ಹೇಗಿತ್ತು ನಿಮಗೆ ಗೊತ್ತಿರೋಂಥ ವಿಷಯ ಸರ್? ಅಲ್ಲ, ಅವತ್ತು ಭಾಳ, ಯಾಕೆಂದರೆ ನೀವು ಹೇಳಿದ ಇದೇ ಸೀನು ಏನು ಚಿರಂಜೀವಿ ಅವ್ರ ಜೊತೆ ಏನು ನಡೀತಲ್ಲ, ನಾನು ಕೂತ್ಕೊಳ್ಳಲ್ಲ ಅಂತ, ಅದೇ ಥರದ್ದು ಅಣ್ಣವ್ರ ಜೊತೆ ಮತ್ತು ವಿಷ್ಣು ಸರ್ ಜೊತೆ, ಈವನ್ ಅಂಬರೀಷ್ ಅಣ್ಣನ ಜೊತೆ ಇದು ನಡೆದಿದ್ದುಂಟು ನನಗೇನೆ. ಅವರು ಅಷ್ಟು ಕಾಲಿಗೆ ಮುಗಿಯೋಕ್ಕೆ ಹೋದರೆ ಇವ್ರು ಯಾರು ಕಾಲಿಗೆ ಬೀಳಿಸ್ಕೊತಾ ಇರಲಿಲ್ಲ. ಇಲ್ಲ, ನೀವು ಸರಸ್ವತಿ ಪುತ್ರರು. ಅಣ್ಣವ್ರು ಇದೇ ಮಾತು ಹೇಳಿದ್ದಾರೆ ನನಗೆ, ನೀವು ಸರಸ್ವತಿ ಪುತ್ರರು, ನೀವು ಕೂತ್ಕೊಳ್ಳಿ, ನಮ್ಮ ಪಾದ ಎಲ್ಲ ಮುಟ್ಟಬಾರದು ಅಂತ. ವಿಷ್ಣು ಸರ್ ಒಂದು ದಿವಸ ಮುಟ್ಸ್ಕೊಂಡಿದ್ರೆ ಕೇಳಿ, ಇಲ್ಲ ಇಲ್ಲ ಅಂತ. ಅವ್ರು ಇನ್ನೊಂದು ಕಾರಣ ಹೇಳಿದ್ರು, ನಮ್ಮ ಅಪ್ಪನೂ ಒಬ್ಬರು ರೈಟ್ರಲ್ಲ, ಅವರಿಂದ ಬಂತು ನನಗೆ ಆ ಸಂಸ್ಕಾರ ಅಂತ. ಅದೊಂದು ಸಂಸ್ಕಾರ ಇದ್ದ ಒಂದು ಜನ್ರೇಷನ್ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತಿನ ದಿನಮಾನಗಳನ್ನ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ಆಡಿಯೋ ಕಂಪನಿಗಳು, ನೀವೊಂದು ಆಡಿಯೋ ಕಂಪ್ನಿ ಶುರು ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಆಡಿಯೋ ಕಂಪನಿಗಳದ್ದು ಒಂದು ರೂಲ್ಸ್ ಇದೆ, ಅವ್ರದ್ದೊಂದು ಅಗ್ರಿಮೆಂಟ್ ಇದೆ, ಅವ್ರದ್ದೊಂದು ಪ್ರೊಸೀಜರ್ ಇದೆ, ಅವ್ರದ್ದೊಂದು ಬಿಸ್ನೆಸ್ ಇದೆ. ಸೊ ಈ ಬಿಸ್ನೆಸ್ನ ನೀವು ಯಾವ ರೀತಿ ನೋಡ್ತೀರಾ ಮತ್ತು ನೀವು ಯಾವ ರೀತಿ ಇದನ್ನು ಮಾಡೋಕ್ಕೆ ಹೊರಟಿದ್ದೀರಾ ಈ ಒಂದು ಸಂದರ್ಭದಲ್ಲಿ? ಇಲ್ಲ, ಅವ್ರ ಬಿಸ್ನೆಸ್ಸೇ ಬಹಳ, ಅದು ಅವೆಲ್ಲ ಏನು ಹೇಳ್ತೀವಿ, ಹಿಮಾಲಯ ಎತ್ತರಕ್ಕೆ ಬೆಳೆದಿರೋಂಥ ಕಂಪ್ನಿಗಳು. ಅವ್ರದ್ದು ಬೇರೆ, ನಮ್ಮದು ಬೇರೆ, ಅದಕ್ಕೂ ನಮ್ಗೆ ಸಂಬಂಧವೇ ಇಲ್ಲ. ಒಂದು ಅಜಗಜಾಂತರ ಅಂತ ಅನ್ಕೋಬೋದು. ಯಾಕೆಂದರೆ ಅವ್ರದ್ದು ಅದು ಬಿಸ್ನೆಸ್ ಆಗಿ ಪರಿಗಣಿಸಿ ಮಾಡ್ತಾರೆ. ನಂದು ಆಡಿಯೋ ಕಂಪ್ನಿ ಅನ್ನೋದು ಬಿಸ್ನೆಸ್ ಅಲ್ಲ ನನಗೆ. ಇದರಿಂದ ನಾನು ಸಂಪಾದನೆ ಮಾಡಿ ಆಡಿಯೋ ಕಂಪ್ನಿಯಿಂದ ನಾನು ಇಲ್ಲೇನು ಕೋಟೆ ಕಟ್ಟಬೇಕಾಗಿಲ್ಲ, ನನ್ನ ಅಗತ್ಯತೆ ಅದಿಲ್ಲ. ನಾನು ಆಡಿಯೋ ಕಂಪ್ನಿ ಅಂತ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಈಗ ನನ್ನ ಮ್ಯೂಸಿಕ್ಕು ನಾನೇನೋ ಮಾಡ್ಕೊಳ್ಳೋದು, ನನ್ನ ಜೊತೆ ಇರೋರು ಯಾರೋ ಸ್ನೇಹಿತರು ಮಾಡ್ಕೊಳ್ಳೋಂಥ ಆಲ್ಬಮ್ ಸಾಂಗ್ ಆಗ್ಬೋದು, ಸಿನಿಮಾ ಆಗ್ಬೋದು, ಅವುಗಳನ್ನು ನಾವೇ ಇಲ್ಲೇ ಕೂತು ಇಲ್ಲೇ ಹಾಕ್ತೀವಿ. ಈಗ ಉದಾಹರಣೆಗೆ ಒಂದು 5-6 ಸಿನಿಮಾ ಇದೆ ಈಗ ಅಟ್ ಪ್ರೆಸೆಂಟ್. ಈಗ ಜನವರಿ ಫೆಬ್ರವರಿ ರಿಲೀಸ್ ಆಗೋ ಒಂದು 5-6 ಸಿನಿಮಾ ಇದೆ. ಆ ಸಿನಿಮಾಗಳು ಇಲ್ಲೇ ಹಾಕೋದ್ರಿಂದ ನನ್ನ ಕಣ್ಮುಂದೆ ಡ್ಯಾಶ್ ಬೋರ್ಡಲ್ಲಿ ಕಾಣಿಸುತ್ತೆ. ಯಾರಿಗೆ ಒಬ್ಬ ನಿರ್ಮಾಪಕನಿಗೆ ನಿರ್ದೇಶಕನ ಕೂರಿಸ್ಕೊಂಡು ತೋರಿಸ್ತೀನಿ, ನೋಡಪ್ಪ ಈ ಊರಲ್ಲಿ ನಿನ್ನ ಹಾಡು ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಇಲ್ಲಿಲ್ಲ, ಇಲ್ಲಿಷ್ಟು ಬರ್ತಿದೆ ನೋಡಿ, ಇಲ್ಲೊಂದು ರೆವಿನ್ಯೂ ಬರ್ತಿದೆ, ಇಲ್ಲಿ ಬರ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿ ಕನ್ನಡಿ ಥರ ಎಲ್ಲ ಕಾಣಿಸುತ್ತೆ ಅವ್ರಿಗೆ. ಆಮೇಲೆ ಅದರಿಂದ ಸೂಪರ್ ಹಿಟ್ ಆಯಿತು ಅಂತ ಇಟ್ಕೊಳ್ಳಿ, ಆ ರೆವಿನ್ಯೂ ನನಗಲ್ಲ, ಅದೇ ನಿರ್ಮಾಪಕನಿಗೆ, ಅದೇ ಟೀಮ್ಗೆ ಹೋಗೋ ದುಡ್ಡದು. ಸೊ ಒಂಥರ ಬೇರೆ ಅಂದರೆ ಭಾಳ ಸ್ಪಷ್ಟವಾಗಿ ಕನ್ನಡಿ ಥರ ಇರೋವಂಥದ್ದು ಇದು. ಈಗ ದೊಡ್ಡ ದೊಡ್ಡ ಆಡಿಯೋ ಕಂಪ್ನಿಗಳದ್ದು ಬಿಸ್ನೆಸ್ ಬೇರೆ, ಅವುಗಳ ರೆವಿನ್ಯೂ ಬೇರೆ ಇರುತ್ತೆ, ಅವುಗಳ ಹಾಕೋ ಹೂಡೋ ಹಣನೇ ಬೇರೆ. ಈಗ ದೊಡ್ಡ ಸ್ಟಾರ್ ಕಾಸ್ಟ್ ಇರೋವಂಥರ ಕೋಟ್ಯಾಂತರ ರೂಪಾಯಿನ ಸಿನಿಮಾಗಳು, ಆ ಕೋಟ್ಯಾಂತರ ರೂಪಾಯಿನ ಸಿನಿಮಾಗಳ ರೆವಿನ್ಯೂನ ಆಡಿಯೋದಲ್ಲೂ ತೆಗಿತಾರೆ ನಿರ್ಮಾಪಕರು. ಅಂಥವ್ರಿಗೆ ಅದು ಕರೆಕ್ಟ್ ಇದೆ. ನಾನು ಮಾಡಿಕೊಂಡಿರೋದು ನಾನು ಸಣ್ಣ ಸಿನಿಮಾಗಳು, ಒಳ್ಳೆ ಹಾಡು, ಒಳ್ಳೆ ಇದು, ನಮ್ಗೆ ಯಾವ ದುಡ್ಡು ಕಾಸಿನ ಇದಿಲ್ಲಪ್ಪ ಮಾಡೋಣ ಇಲ್ಲಿ ಅಂತ ಅಂದರೆ ಸಣ್ಣ ಪುಟ್ಟದಷ್ಟೇ. ದುಡ್ಡು ಅಂದರೆ ಕೋಟಿಗಳಲ್ಲ, ಲಕ್ಷಗಳಲ್ಲ, ಸಣ್ಣ ಇದರೆಲ್ಲ ಏನೋ ನಾನು ನಿನ್ನ ತಗೋ, ನೀನು ನನಗೆ ಕೊಡ್ತೀನಿ, ನಾನು ಇದು ಮಾಡ್ತೀನಿ, ನೀನು ಅದು ಮಾಡು, ನಾವೆಲ್ಲ ಸೇರಿಕೊಂಡು ಮಾಡ್ಕೊಳ್ಳೋವಂಥದ್ದಾದರೆ ಕಂಟೆಂಟ್ ಚೆನ್ನಾಗಿದ್ದರೆ ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಹಾಗಾಗಿ ಕಂಟೆಂಟ್ ಚೆನ್ನಾಗಿರೋದು ಮಾಡಿಕೊಂಡು ಯಾರು ಬೇಕಾದ್ರೂ ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ನಮ್ಮ ಬ್ಯಾನರ್ ಇದೆ, ಮ್ಯೂಸಿಕ್ ಬಜಾರ್ ಇದೆ, ಇಲ್ಲೇ ಮಾಡ್ಕೊಳ್ಳಿ, ಇಲ್ಲೇ ನೋಡ್ಕೊಳ್ಳಿ, ನಿಮ್ಮ ಕಣ್ಣು ಮುಂದೆ ಅಲ್ಲೇನು ಬರ್ತಿದೆ ಅಂತಲೂ ಗೊತ್ತಾಗುತ್ತೆ. ನೀವು ಏನಾದರೂ ಅದನ್ನು ಪ್ರಚಾರಕ್ಕೆ ಬಳಸ್ಕೊಳ್ಳಿ. ನಮ್ಮದು ಇನ್ನೂ 2-3 ಸೋಷಿಯಲ್ ಮೀಡಿಯಾ ಚಾನಲ್ಸ್ ನಮ್ಮದೇ ಇದೆ, ಈ ಆಫೀಸಲ್ಲೇ ಇದೆ, ಬಳಸ್ಕೊಳ್ಳಿ. ಎಲ್ಲ
ಡಿಜಿಟಲೈಸಲ್ಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಅದಕ್ಕೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಸೀರಿಯಸ್ ಆಗಿ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾ ತೊಗೊಬಿಡ್ಬೇಕು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋಕೆ ಆ ಕಾನ್ಸೆಪ್ಟು ಆ ಥರದಲ್ಲಿ ಇಲ್ಲವೇ ಇಲ್ಲ. ಇದು ಸಣ್ಣದಾಗಿ ಹೊಸ ಕಲಾವಿದರುಗಳಿಗೆ, ಹೊಸ ನಿರ್ಮಾಪಕರಿಗೆ, ಹೊಸ ನಿರ್ದೇಶಕರಿಗೆ ಒಂದು ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಇರುವಂಥ ಪ್ಲ್ಯಾಟ್ಫಾರ್ಮ್.